ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು 5ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ ಅಂದರೆ SA2 ಮಾರ್ಚ್ 2026ಕ್ಕೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟನ್ನು ಮಾಡ್ತಾ ಇದ್ದೀನಿ. ಆಲ್ರೆಡಿ 4th ಕೂಡ ಇದೇ ಥರ ಹಾಕಿದ್ದೆ. ಸೊ ನಮ್ಮ ಬಳಿ 1ರಿಂದ 8ನೇ ತರಗತಿಯ SA2 ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದವರು ಜಸ್ಟ್ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನ ಪರ್ಚೇಸ್ ಮಾಡ್ಬೋದು. ಸೊ ನಿಮಗೆ ಕ್ವಶನ್ ಪೇಪರು, ಕೀ ಆನ್ಸರು, ಬ್ಲೂ ಪ್ರಿಂಟು ಮತ್ತು ಪ್ರಶ್ನಾವಾರು ವಿಶ್ಲೇಷಣೆ ಹಾಳೆಯನ್ನು ಸಹಿತನೂ ಕೂಡ ಕೊಡ್ತೀವಿ. ಸೊ ನೋಡುವ ಕನ್ನಡದಲ್ಲಿ ಹೇಗಿದೆ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದು. ಸೊ ಅರಿವಿಗೆ 24 ಅಂಕ, ಗ್ರಹಿಕೆಗೆ 12, ಅಭಿವ್ಯಕ್ತಿಗೆ 4, ಒಟ್ಟು 40 ಅಂಕ. ಇದೇ ಥರದ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳು ಬರ್ತವೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ವರ್ಕಿಂಗ್ ಸೀಟ್ಸ್ಗಳನ್ನು ಹಾಕ್ತಾರೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಪ್ರಶ್ನಾವಾರು ಅಂಕ ಹಂಚಿಕೆಗಳಲ್ಲಿ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 20 ಅಂಕ, ಓಕೆ, ಕಿರು ಉತ್ತರ 12 ಅಂಕ, ದೀರ್ಘ ಉತ್ತರ 8 ಅಂಕ, ಒಟ್ಟಾರೆ 40 ಅಂಕ. 1ರಿಂದ 5ನೇ ತರಗತಿಗೆ ಒಟ್ಟು 50% ನಾವೇನು ಮಾಡಿದ್ದೀವಿ, 1 ಅಂಕದ ಪ್ರಶ್ನೆಗಳ ಬಳಕೆಯನ್ನು ಮಾಡಿದ್ದೀವಿ. ಎಸ್. ಇನ್ನು ಕಠಿಣತೆ ಮಟ್ಟದಲ್ಲಿ ಸುಲಭ 24 ಅಂಕ, ಸಾಧಾರಣ 12 ಅಂಕ, ಕಠಿಣ 4 ಅಂಕ, ಒಟ್ಟಾರೆ 10 ಅಂಕ. ಇನ್ನು ಘಟಕವಾರು ಅಂಕ ಹಂಚಿಕೆಗಳನ್ನು ನೋಡೋದಾದರೆ, ಸೊ ಇಲ್ಲಿ ಆಲ್ರೆಡಿ ಮಾರ್ಕ್ ಡಿಸ್ಟ್ರಿಬ್ಯೂಷನನ್ನು ನಾವು ಮಾಡಿದ್ದೀವಿ. ಜೀವದ ಮೌಲ್ಯಕ್ಕೆ 1 ಅಂಕ, ಕನ್ನಡ ಬರ್ರಿ ನಮ್ಮ ಸಂಗಡ, ಇದು 60% ಸಿಲೆಬಸ್ ಇದೆ. ಅಂದರೆ 4th ಸೆಮೆಸ್ಟರ್ಲಿ ನಾವೇನು ಮಾಡಿದ್ದೀವಿ ಅಂದರೆ 3 ಗದ್ಯ 3 ಪದ್ಯ ತೆಗೆದುಕೊಂಡು ಮಾಡಿದ್ದೀವಿ. ಸೊ ಇವಾಗ ಏನು ಮಾಡಿದ್ದೀವಿ, ಸೆಕೆಂಡ್ ಸೆಮೆಸ್ಟರ್ ಫುಲ್ ಸಿಲೆಬಸ್ ಮತ್ತು 1ನೇ ಸೆಮೆಸ್ಟರ್ದು 4ನೇ ಗದ್ಯ ಮತ್ತು 4ನೇ ಪದ್ಯ ಪಾಠವನ್ನು ತೆಗೆದುಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೀವಿ. ಸೊ ಯಾರು SA1 ಕ್ವಶನ್ ಪೇಪರ್ ನಮ್ಮ ಕಡೆ ತಗೊಂಡಿದ್ರು ಅವ್ರಿಗೆ ಗೊತ್ತಾಗ್ತದೆ. ಜೀವದ ಮೌಲ್ಯ 1 ಅಂಕ, 1 ಪ್ರಶ್ನೆ. ಕನ್ನಡ ಬರ್ರಿ ನಮ್ಮ ಸಂಗಡ 1 ಪ್ರಶ್ನೆ 1 ಅಂಕ. ಪಂಜರ ಶಾಲೆ 3 ಪ್ರಶ್ನೆ 4 ಅಂಕ. ಮಲ್ಲಜ್ಜಿಯ ಮಳಿಗೆ 2 ಪ್ರಶ್ನೆ 5 ಅಂಕ. ಧೀರ ಸೇನಾನಿ 3 ಪ್ರಶ್ನೆ 4 ಅಂಕ. ಸಂಗೊಳ್ಳಿ ರಾಯಣ್ಣ 3 ಪ್ರಶ್ನೆ 4 ಅಂಕ. ಕರಡಿಯ ಕುಣಿತಕ್ಕೆ 3 ಪ್ರಶ್ನೆ 4 ಅಂಕ ಕೊಟ್ಟಿತ್ತು. ಮಗುವಿನ ಮೊರೆಗೆ ಏನು ಮಾಡಿದ್ದೀವಿ, 2 ಪ್ರಶ್ನೆ 5 ಅಂಕ ಇದೆ. ಇನ್ನು ಮೂಡಲ ಮನೆಗೆ 3 ಪ್ರಶ್ನೆ 4 ಅಂಕ. ಭುವನೇಶ್ವರಿಗೆ 4 ಪ್ರಶ್ನೆ 4 ಅಂಕ. ಮೆಚ್ಚಿನ ಗೊಂಬೆಗೆ 2 ಪ್ರಶ್ನೆ 3 ಅಂಕ. ಹಿನ್ನುಡಿಗೆ 1 ಪ್ರಶ್ನೆ 1 ಅಂಕ ಮಾತ್ರ ನಾವೇನು ಮಾಡಿದ್ವಿ, ಸೆಟ್ ಮಾಡಿ 28 ಪ್ರಶ್ನೆ 40 ಅಂಕ 100% ವೇಟೇಜನ್ನು ಮಾಡಿತ್ತು. ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ಕೊಟ್ಟಿದ್ದೀವಿ. ಸೊ ಅದನ್ನು ತಾವುಗಳು, ಇದು ಕ್ವಶನ್ ಪೇಪರ್ ಪೇಜ್ ಇತ್ತು. ಸೊ ಜಸ್ಟ್ ನಾನು ನಿಮಗೆ ಆನ್ಸರ್ ಪೇಜ್ಗೆ ಬರ್ತೀನಿ. ಎಸ್. ಪ್ರಶ್ನೆ 1, ಬಹು ಆಯ್ಕೆ ಪ್ರಶ್ನೆಗಳನ್ನ 5 ಬಳಕೆ ಮಾಡಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 5 ಪ್ರಶ್ನೆ 5 ಅಂಕ. ಬಾರ್ಬರಾ ಈ ಕೆಳಗಿನ ಯಾವ ಸಮಸ್ಯೆಯಿಂದ ಬಳಲ್ತಾ ಇದ್ರು? ಎ, ಕುತ್ತಿಗೆ ಸೆಳೆತಕ್ಕೆ ಕೈಕಾಲು ನೋವು. ಆ, ಕಿಡ್ನಿ ವೈಫಲ್ಯ. ಈ, ಹೃದಯ ಸಂಬಂಧಿ ಕಾಯಿಲೆ. ಈ, ಉಸಿರಾಟ ಸಮಸ್ಯೆ. ಆಪ್ಷನ್ ಅ, ಕುತ್ತಿಗೆ ಸೆಳೆತಕ್ಕೆ ಕೈಕಾಲು ನೋವು ಇಸ್ ದ ರೈಟ್ ಆನ್ಸರ್. ಕನ್ನಡವೇ ಸತ್ಯ, ಕನ್ನಡವೇ ಡ್ಯಾಶ್. ಆನ್ಸರ್ ಆಪ್ಷನ್ ಆ, ನಿತ್ಯ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ದ.ರಾ ಬೇಂದ್ರೆ ಅವರ ಕಾವ್ಯನಾಮ ಡ್ಯಾಶ್ ಅಂತ ಇತ್ತು. ಕೊಟ್ಟ ಆಯ್ಕೆಗಳಲ್ಲಿ ಅಂಬಿಕಾತನಯ ದತ್ತ ಅನ್ನೋದು ಸರಿಯಾದ ಉತ್ತರ ಇದೆ. ಇನ್ನು ಮೂಡಲ ಮನೆ ಕವನವನ್ನು ಡ್ಯಾಶ್ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಕೇಳಿದ್ರು. ಆಪ್ಷನ್ ಇ, ಎಲ್ಲಿದೆ ಶಿವಪುರ. ಪ್ರಶ್ನೆ 5, ಕೆಳಗಿನವುಗಳಲ್ಲಿ ವಿಜಾತಿ ಒತ್ತಕ್ಷರ ಪದ ಗುರುತಿಸಬೇಕಾಗಿತ್ತು. ಆಪ್ಷನ್ ಇ, ಸ್ವರ್ಗ ಅಂತಕ್ಕಂಥದ್ದು ವಿಜಾತಿ ಒತ್ತಕ್ಷರ ಬರ್ತದೆ. ಇನ್ನು ಮೇನ್ಸ್ 2ದಲ್ಲಿ ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಿದಂಥ 5 ಪ್ರಶ್ನೆ 5 ಅಂಕ ಹಾಕಿದ್ದೀವಿ. ಪ್ರಶ್ನೆ 6, ಊರೆಲ್ಲ ಪದ ಬಿಡಿಸಿ ಸಂಧಿಯನ್ನು ಹೆಸರಿಸಬೇಕು. ಊರು ಪ್ಲಸ್ ಎಲ್ಲ ಊರೆಲ್ಲ ಲೋಪಸಂಧಿ. 7, ತುರ್ತು ಈ ಪದಕ್ಕೆ 2 ಸಮಾನಾರ್ಥಕ ಪದಗಳನ್ನು ಬರೀರಿ. ಜರೂರು ಕೂಡಲೇ. ಎಲ್ಲ ಪ್ರಶ್ನೆಗಳನ್ನ LBAದಿಂದಲೇ ತೆಗೆದುಕೊಂಡಿದ್ದೀವಿ, ಯಾವ ಪ್ರಶ್ನೆಗಳು LBA ಬಿಟ್ಟು ಇಲ್ಲ. ಅಹೋರಾತ್ರಿ ಪದವನ್ನು ಸ್ವಂತ ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೇಳಿದರೆ ಜನರು ಅಹೋರಾತ್ರಿ ಧರಣಿ ನಡೆಸಿದರು ಅಂತ ಬರೀಬಹುದು. ಪ್ರಶ್ನೆ 9, ರೈತನು ಗದ್ದೆಯಲ್ಲಿ ದುಡಿವನು ಈ ವಾಕ್ಯದಲ್ಲಿನ ಕ್ರಿಯಾಪದವನ್ನು ಗುರುತಿಸಿರಿ ಅಂತ ಕೇಳಿದರು. ದುಡಿವನು. 10ನೇ ಪ್ರಶ್ನೆ, ತಂದೆ ತೀರ್ಥರೂಪ, ತಾಯಿ ಡ್ಯಾಶ್ ಅಂತ ಇದೆ. ಸಹ ಸಂಬಂಧ ಪದವನ್ನು ಬರೀಬೇಕು. ಮಾತೃಶ್ರೀ ಅನ್ನೋದನ್ನು ನೀವು ಬರೀಬೇಕು, ಅಥವಾ ಮಾತೋಶ್ರೀ ಅಂತಲೂ ಕೂಡ ಬರೆದ್ರೆ ನಡೀತದೆ. ಇನ್ನು ಬಿಟ್ಟ ಸ್ಥಳವನ್ನು ತುಂಬಲಿಕ್ಕೆ ಕೂಡ 5 ಪ್ರಶ್ನೆಗಳನ್ನ ಕೇಳಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 5 ಪ್ರಶ್ನೆ 5 ಅಂಕ. ಬನ್ನಿ ಡ್ಯಾಶ್ ತಿನ್ನಿ, ಬೇಗ ಹಾರಿ ಬನ್ನಿ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಮಧುಫಲ. 12ನೇ ಪ್ರಶ್ನೆ, ಗೋಪಾಲರಾಯರ ತಂದೆ ಡ್ಯಾಶ್. ಆನ್ಸರ್ ಗುರುನಾಥರಾಯ. 13, ಕನ್ನಡ ನಾಡಿನ ಡ್ಯಾಶ್ ಗಂಗಮನೆತನ ಹೆಮ್ಮೆಯ. 14, ರಾಯಣ್ಣ ಡ್ಯಾಶ್ ಯುದ್ಧ ತಂತ್ರದಲ್ಲಿ ಪಳಗಿದ್ದನು ಅಂತ ಕೇಳಿದರೆ ಗೇರಿಲ್ಲ. 15, ಮ್ಯಾಲ ಪದದ ಗ್ರಾಂಥಿಕ ರೂಪ ಏನು? ಮೇಲೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ 5 ಪ್ರಶ್ನೆಗಳನ್ನು ಬಳಕೆ ಮಾಡಿದ್ದೀವಿ. 5 ಪ್ರಶ್ನೆ 5 ಅಂಕ ಇದೆ. 16ನೇ ಪ್ರಶ್ನೆ, ಭುವನೇಶ್ವರಿ ಪದ್ಯದ ರಚನಾಕಾರರು ಯಾರು ಅಂತ ಕೇಳಿದರು. ಸೊ ದ ಆನ್ಸರ್ ಈಸ್ ಭುವನೇಶ್ವರಿ ಪದ್ಯದ ರಚನಾಕಾರರು BV ಸತ್ಯನಾರಾಯಣ ರಾವ್ ಅಂತಕ್ಕಂಥದ್ದು ಉತ್ತರ. 17ನೇ ಪ್ರಶ್ನೆ,
ಗೊಂಬೆಗಳು ಯಾರಿಗೆಲ್ಲ ಇಷ್ಟವಾಗುತ್ತವೆ? ಆನ್ಸರ್, ಗೊಂಬೆ ಎಂದರೆ ಮಕ್ಕಳಿಗೆಲ್ಲ ಬಹಳ ಇಷ್ಟವಾಗುತ್ತದೆ. 18ನೇ ಪ್ರಶ್ನೆ, ಕನ್ನಡಿಯ ಬಿಂಬ ಯಾವುದು? ಕನ್ನಡಿಯ ಬಿಂಬ ತನನ. 19, ರಾಜನು ಯಾರನ್ನ ಶಿಕ್ಷಣ ಮಂತ್ರಿಯನ್ನಾಗಿ ನೇಮಕ ಮಾಡಿದನು ಅಂತ ಕೇಳಿದರೆ, ರಾಜನು ತನ್ನ ಅಳಿಯ ಸುಖನನ್ನ ಶಿಕ್ಷಣ ಮಂತ್ರಿಯನ್ನಾಗಿ ನೇಮಕವನ್ನು ಮಾಡ್ತಾರೆ. ಇನ್ನು ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಯಾರು ಅಂತ ಕೇಳಿದರು? ಫೀಲ್ಡ್ ಮಾರ್ಷಲ್ ಮಾಣಿಕ್ಯ. ಇನ್ನು ಮೇನ್ಸ್ 5ದಲ್ಲಿ ಕೊಟ್ಟ ಪ್ರಶ್ನೆಗಳಿಗೆ 2-3 ವಾಕ್ಯದ ಉತ್ತರಗಳನ್ನು ಬರೀಬೇಕು. 5 ಪ್ರಶ್ನೆ, ಪ್ರತಿ ಉತ್ತರಕ್ಕೆ 2 ಅಂಕ, ಟೋಟಲಿ 10 ಮಾರ್ಕ್. ಗಿಳಿಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ ಏನು ಹೇಳಿದನು ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಏನಪ್ಪ ಅಂದರೆ, ಗಿಳಿಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ, ಮಹಾಪ್ರಭು, ಈ ಗಿಳಿ ಅರಣ್ಯವಾಸಿನಿ, ಸಂಸ್ಕೃತ ಸಂಗೀತವಿಲ್ಲ, ನೃತ್ಯವಿಲ್ಲ, ಗದ್ಯ ಪದ್ಯ ಬೇರೇನೂ ಗೊತ್ತಿಲ್ಲ, 1-2ರ ಮಧ್ಯೆ ಕೂಡ ಬರೋದಿಲ್ಲ ಅಂತ ಹೇಳಿತು. 22, ಬೇವೂರರ ಪ್ರಾಥಮಿಕ ಶಿಕ್ಷಣದ ಕುರಿತು ಬರೀರಿ. ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜು ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣವನ್ನು ಪಡಿತಾರೆ. ಶಿಸ್ತು, ಶಿಕ್ಷಣ, ಕಠಿಣ ಪರಿಶ್ರಮಗಳಿಂದ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಗೌರವ ಖಡ್ಗ ಅಂತಕ್ಕಂಥ ಪ್ರಶಸ್ತಿಯನ್ನು ಪಡಿತಾರೆ. 23, ಕರಡಿಗೆ ಇಷ್ಟವಾದ ಆಹಾರ ಪದಾರ್ಥಗಳನ್ನು ಪಟ್ಟಿ ಮಾಡಿ. ಕರಡಿಗೆ ಜೇನುತುಪ್ಪ, ಹಲಸಿನ ಹಣ್ಣು, ನೇರಳೆ ಹಣ್ಣು ಮುಂತಾದ ಆಹಾರ ಪದಾರ್ಥಗಳು ಬಲು ಇಷ್ಟವಾಗುತ್ತವೆ. 24, ಮೂಡಲಮನೆ ಕವನದಲ್ಲಿ ಕವಿಯು ಕರಗ ಕುಣಿಯುವುದನ್ನು ಯಾವುದಕ್ಕೆ ಹೋಲಿಸಿದ್ದಾನೆ? ಆನ್ಸರ್, ಭಾರತ ಮಾತೆ ಎಂಬ ಒಂದೇ ಮರದಡಿ ನೆಲೆಸಿರುವ ವಿವಿಧ ಜಾತಿ ಮತಗಳೆಂಬ ಭೂತ ಬೇತಾಳಿಗಳು ಹಾಗೂ ಮರದ ಕೊಂಬೆಗಳಲ್ಲಿ ನೇತಾಡುವ ಬಾವಲಿಗಳನ್ನು ಕಂಡು ಕವಿಯು ಕರಗ ಕುಣಿಯುವುದಕ್ಕೆ ಹೋಲಿಸಿದ್ದಾನೆ. ಮಕ್ಕಳ ಕೈಯಲ್ಲಿ ಗೊಂಬೆ ಸಿಕ್ಕರೆ ಏನು ಮಾಡುತ್ತಾರೆ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್, ಮಕ್ಕಳ ಕೈಯಲ್ಲಿ ಗೊಂಬೆ ಸಿಕ್ಕರೆ ತಿಂಡಿ ತಿನ್ನಿಸೋದು, ಸ್ನಾನ ಮಾಡಿಸೋದು, ಮಲಗಿಸಿ ಲಾಲಿ ಹಾಡೋದು, ಬಟ್ಟೆ ತೊಡಿಸೋದು, ಶೃಂಗಾರ ಮಾಡೋದು, ಹೀಗೆ ಎಲ್ಲವನ್ನು ಪ್ರೀತಿಯಿಂದ ಮಾಡ್ತಾರೆ. ಇನ್ನು 26, ಸಂದರ್ಭ ಸಹಿತ ವಿವರಿಸಬೇಕು. ಆತ ಬಯಸಿದ್ದಲ್ಲೇ ಸಮಾಧಿ ಮಾಡಿದ್ರು ಅಂತ ಕೇಳಿದ್ದಾರೆ. ಎಸ್, ಈ ವಾಕ್ಯವನ್ನು ಸಂಗೊಳ್ಳಿ ರಾಯಣ್ಣ ಎಂಬ ಗದ್ಯಪಾಠದಿಂದ ಆಯ್ದುಕೊಂಡಿದ್ದೀವಿ. ಮರಣದಂಡನೆಗೆ ಶಿಕ್ಷೆಗೆ ಒಳಪಟ್ಟ ರಾಯಣ್ಣನು ತನ್ನ ಮುಖ್ಯ ಕಾರ್ಯಕ್ಷೇತ್ರವಾದ ನಂದಗಡದಲ್ಲಿ ಗಲ್ಲಿಗೇರಿಸಲು ವಧಾಸ್ಥಾನಕ್ಕೆ ಬ್ರಿಟಿಷರು ಕರೆದೊಯ್ಯುತ್ತಿದ್ದಾಗ ಒಂದು ವಿಶೇಷವಾದ ಸ್ಥಳದಲ್ಲಿ ತನ್ನ ದೇಹವನ್ನು ಸಮಾಧಿ ಮಾಡಬೇಕೆಂದು ರಾಯಣ್ಣನು ಒಂದು ಸ್ಥಳವನ್ನು ತೋರಿಸಿದ. ಅಲ್ಲಿಯೇ ಆತನನ್ನು ಗಲ್ಲಿಗೇರಿಸಲಾಯಿತು ಎಂಬುದನ್ನು ಲೇಖಕರು ಈ ಸಂದರ್ಭದಲ್ಲಿ ಆತ ಬಯಸಿದ್ದಲ್ಲೇ ಸಮಾಧಿ ಮಾಡಲಾಯಿತು ಅಂತ ಹೇಳ್ತಾರೆ. 4 ಅಂಕದ ಪ್ರಶ್ನೆ, ಪದ್ಯ ಪೂರ್ಣ ಮಾಡಬೇಕು. ಉರಿಯಲಿಲ್ಲ ಹಿಡಿದು ಹೇ ವಿಭೋವರೆಗೆ ಇದೆ. ಉರಿಯಲಿಲ್ಲ ಆರಲಿಲ್ಲ ಬಾಳಹನತೆ ಹೇ ಪ್ರಭು, ಬತ್ತಲಿಲ್ಲ ತುಂಬಲಿಲ್ಲ ಬಾಳವರತೆ ಹೇ ವಿಭೋ. ಲಾಸ್ಟ್ ಪ್ರಶ್ನೆ, ನಿಮ್ಮ ತಂದೆಯವರಿಗೆ ಶಾಲೆ ವಿಶೇಷತೆಗಳನ್ನು ತಿಳಿಸಿ ಒಂದು ಪತ್ರ ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಪತ್ರ ಬರೆಯುವವರ ಹೆಸರು, ವಿಳಾಸ, ದಿನಾಂಕ ಇರಬೇಕು. ಸಂಬೋಧನೆ, ಪತ್ರದ ಒಡಲು, ಪತ್ರದ ಮುಕ್ತಾಯ, ಪತ್ರ ಕಳುಹಿಸುವವರ ಹೆಸರು ಮತ್ತು ವಿಳಾಸವನ್ನು ಹಾಕಿದರೆ ಸಾಕು. ಈ ಥರನಾಗಿರ್ತಕ್ಕಂಥ ನಿಮಗೆ ಲಾಸ್ಟ್ ಪ್ರಶ್ನಾವಾರು ವಿಶ್ಲೇಷಣೆಯನ್ನು ಕೂಡ ಹಾಕಿರ್ತಾರೆ. ಸೊ ಫಸ್ಟ್ ಪ್ರಶ್ನೆ ಬಂದುಬಿಟ್ಟು ಜೀವನದ ಮೌಲ್ಯ. ಸೊ ಅರಿವಿಗೆ ಸಂಬಂಧಪಡ್ತದೆ. ನಿರ್ದಿಷ್ಟ ಗುರುತಿಸ್ತಾನೆ. ಅಂಕ 1. ಪ್ರಶ್ನೆ ವಿಧ ಬಹು ಆಯ್ಕೆ. ಕ್ಲಿಷ್ಟತೆ ಮಟ್ಟ ಸರಳ. ಉತ್ತರಿಸಲು ಬೇಕಾಗಿರ್ತಕ್ಕಂಥ ಸಮಯ 2 ನಿಮಿಷ. ಸೊ ಈ ಥರ ಲಾಸ್ಟ್ ಅಪ್ ಟು 28 ಕ್ವಶನ್ಸ್ವರೆಗೂ ಕೂಡ ನಾವೇನು ಮಾಡಿರ್ತೀವಿ, ಹಾಕಿರ್ತೀವಿ.